ನೋಡಿ ಹೀಗೆ ರಸ್ತೆಗೆ ತಂದು ಕಸ ಸುರಿದಂತಹ ಯುವಕನ ಬೈಕ್ ಅನ್ನು ಜಪ್ತಿ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ನಗರದ ಕಂದವಾರ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು. ರಸ್ತೆಗೆ ತಂದು ಕಸ ಸುರಿದಂತಹ ಆ ಯುವಕನ ಬೈಕ್ ಅನ್ನು ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ರಸ್ತೆಯಲ್ಲಿ ಕಸ ಸುರಿಯುವವರ ವಿರುದ್ಧ ದಂಡಂ ದಶಗುಣಂ ಅನ್ನುವಂತ ಅಸ್ತ್ರ ಇಲಾಖೆಯಿಂದ ನಡೀತಾ ಇದೆ. ದಂಡ ಕಟ್ಟದ ಯುವಕನ ಬೈಕ್ ಅನ್ನು ವಶಕ್ಕೆ ಪಡೆಯಲಾಯಿತು. ಯಾಕೆ ದಂಡ ಕಟ್ಟಬೇಕು ಅಂತ ಈತ ವಾಗ್ವಾದ ಕೂಡ ನಡೆಸಿದ ಅಧಿಕಾರಿಗಳ ಜೊತೆಗೆ. ಹಾಗಾಗಿ ಆತನ ಬೈಕ್ ಅನ್ನೇ ಸೀಸ್ ಮಾಡ್ಕೊಂಡು ಹೋಗಿದ್ದ. ನಗರಸಭೆ ಸಿಬ್ಬಂದಿ ಬೈಕ್ನಲ್ಲಿ ಕಸದ ಕವರ್ ತಂದು ರಸ್ತೆಗೆ ಸುರಿತಾ ಇದ್ದದನ್ನ ನೋಡಿ ಆತನನ್ನ ಪ್ರಶ್ನೆ ಮಾಡಿದ್ರು. ದಂಡ ಕಟ್ಟು ಅಂತ ಕೇಳಿದ್ರು, ದಂಡ ಕಟ್ಟಿಲ್ಲ. ಹೀಗಾಗಿ ಆತನ ಬೈಕ್ ಅನ್ನ ಸೀಸ್ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ನಗರಸಭೆಯ ಸಿಬ್ಬಂದಿಗಳಿಂದ ಇಂಥದ್ದೊಂದು ಕ್ರಮ ಆಗಿದೆ. ಈ ಬಹುತೇಕ ಎಲ್ಲ ಕಡೆ ಈ ರೀತಿಯಾಗಿ ಕಸ ತಂದು ಸುರಿಯುವಂತವರ ವಿರುದ್ಧವಾಗಿ ದಂಡಂ ದಶಗುಣಂ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ಎಷ್ಟೇ ಹೇಳಿದ್ರೂ ಕೂಡ, ಎಷ್ಟೇ ಜಾಗೃತಿಗಳನ್ನ ಮೂಡಿಸ್ತಾ ಇದ್ರೂ ಕೂಡ ರಸ್ತೆ ಬದಿಯಲ್ಲಿ ಅಥವಾ ಯಾವುದೋ ಒಂದು ಮೂಲೆಯಲ್ಲಿ ತಂದು ಕಸ ಸುರಿಯುವಂತವರ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇದೆ. ಪಾರ್ಕ್ಗಳ ಮುಂದೆನೇ ಹಾಕ್ತಾರೆ ಕಸವನ್ನ ತಂದು. ಹೀಗಾಗಿ ನೋಡಿ 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 ಸಾಕಾದಂತಹ ಇಲಾಖೆಯವರು ಕೂಡ ಒಂದು ವಿನೂತನವಾದಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ಕೆ ಅಪಾರವಾದಂತಹ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಎಸ್, ನೀವು ಮಾಡ್ತಾ ಇರೋದು ಸರಿ ಇದೆ, ಮುಂದುವರಿಸಿ ಅಂತ. ಸೊ ಹಾಗಾಗಿ ಬಹುತೇಕ ಕಡೆ ಚಿಕ್ಕಬಳ್ಳಾಪುರದಲ್ಲಿ ನೋಡ್ತಾ ಇದ್ದೀವಿ ನಾವು. ಕಂದವಾರ ರಸ್ತೆಯಲ್ಲಿ ಕಸ ತಂದು ಬೈಕ್ನಲ್ಲಿ ಕಸದ ಬ್ಯಾಗ್ ಅನ್ನು ಇಟ್ಕೊಂಡ್ಬಂದು ಆತ ರಸ್ತೆ ಬದಲು ಎಸೆದಿದ್ದ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಆತ ದಂಡ ಕಟ್ಟಲ್ಲ ಅಂದಿದ್ದಕ್ಕೆ ಆತನ ಬೈಕ್ ಅನ್ನ ಸೀಸ್ ಮಾಡಲಾಗಿದೆ. ಹಿಡಿತಾ ಇದೀನಲ್ಲ, ಇವಾಗ ಅದೇ ಕೆಲಸ ಕಾವಲ್ ಕಾಯ್ತಾ ಇದೀನಲ್ಲ, ಹಾಕ್ಬೇಡಿ. ಇದು ತಗೊಂಡು ಏನಕ್ಕೆ ಬಂದ್ರಿ ಇಲ್ಲಿವರೆಗೂ? ಹಾಕಿದ್ರ ಅಂದ್ರೆ ನಾನು ಇದ್ದಿದ್ದಕ್ಕೆ ಹಾಕಿಲ್ಲ ನೀವು. ನಾನು ಇಲ್ಲ ಅಂದ್ರೆ ಹಿಡಿತಾ ಇದೀನಲ್ಲ, ಇವಾಗ ಅದೇ ಕೆಲಸ ಕಾವಲ್ ಕಾಯ್ತಾ ಇದೀನಲ್ಲ, ಹಾಕ್ಬೇಡಿ. ಇದು ತಗೊಂಡು ಏನಕ್ಕೆ ಬಂದ್ರಿ ಇಲ್ಲಿವರೆಗೂ? ಹಾಕಿದ್ರ ಅಂದ್ರೆ ನಾನು ಇದ್ದಿದ್ದಕ್ಕೆ ಹಾಕಿಲ್ಲ ನೀವು. ನಾನು ಇಲ್ಲ ನೋಡಿ, ಈ ರೀತಿಯಾಗಿ ಅಲ್ಲಿನ ಸಿಬ್ಬಂದಿಗಳ ಜೊತೆಗೆ ವಾಗ್ವಾದವೂ ಕೂಡ ನಡೆದಿತ್ತು. ದಂಡ ಕಟ್ಟಬೇಕು ಯಾಕೆ ಅಂತ ಈತ ಪ್ರಶ್ನೆ ಮಾಡಿತ್ತು. ವಿಡಿಯೋ ತೋರಿಸಿದಲೂ ಕೂಡ ನೋಡಿ, ನೀವು ಈ ರೀತಿಯಾಗಿ ಕಸ ತಂದು ಸುರಿದಿದ್ದೀರಾ, ದಂಡ ಕಟ್ಟಿ ಅಂದ್ರೂ ಕೂಡ ಯಾಕೆ ಕಟ್ಟಬೇಕು ಅಂತ ಈತ ವಾಗ್ವಾದ ನಡೆಸಿದ್ದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆಗೆ. ಹಾಗಾಗಿ ಆತನ ಬೈಕ್ ಅನ್ನ ಸೀಸ್ ಮಾಡಿರುವಂಥದ್ದು. ಇನ್ನು ಬೆಂಗಳೂರಿನ ಎಲ್ಲಾ ಕಡೆಗಳಲ್ಲೂ ಕೂಡ ನಿನ್ನೆಯಿಂದ ಆರಂಭ ಆಗಿದೆ ಇಂಥದ್ದೊಂದು ವಿನೂತನ ಕಾರ್ಯ. ಕಸ ಸುರಿಯುವಂಥವರ ಮನೆಗೆ ಕಸವನ್ನ ತೆಗೆದುಕೊಂಡು ಹಾಕುವುದು. ಅಂದ್ರೆ ಅದು ಅವರಲ್ಲಿ ಇನ್ನಷ್ಟು ಜಾಗೃತಿ ಮೂಡ್ಲಿ ಅಂತ. ಆದ್ರೂ ಕೂಡ ಜನ ಕೇಳ್ತಾ ಇಲ್ಲ. ಎಲ್ಲೆಂದರಲ್ಲಿ ಮಧ್ಯರಾತ್ರಿಯಲ್ಲಿ ಬಂದು ಕಸ ಸುರಿಯುವಂತವರ ಸಂಖ್ಯೆ ಯಥೇಚ್ಛವಾಗಿದೆ. ಕಸ ಎಸೆಯಲು ಬಂದವರ ಮನೆ ಮುಂದೆ ಅವರಿಂದಲೇ ಕಸ ಸುರಿಸಿದ್ದಾರೆ ಅಧಿಕಾರಿಗಳು. ರಸ್ತೆ ಬದಿ ಕಸ ಹಾಕದಂತೆ ಜಾಗೃತಿಯನ್ನ ಮೂಡಿಸಿದ್ರೂ ಕೂಡ ಪದೇ ಪದೇ ರಸ್ತೆ ಬದಿ ಕಸ ಎಸೆತಾ ಇದ್ರು. ರಸ್ತೆ ಬದಿಯಲ್ಲಿ ಕಸ ಎಸೆದವರಿಗೆ ಬಿಸಿ ಮುಟ್ಟಿಸಿದ ನಗರಸಭೆ ಅಧಿಕಾರಿಗಳಿಂದ ಹೊಸಕೋಟೆ ನಗರದ ವಿವಿಧೆಡೆ ಕಸ ಎಸೆಯುವವರಿಗೆ ಈ ರೀತಿಯಾಗಿ ಶಾಕ್ ಕೊಡಲಾಯಿತು. ಕಸ ಎಸೆಯುವವರ ಬೈಕ್ ನಂಬರ್ ಸಮೇತವಾಗಿ ಪೊಲೀಸ್ ಠಾಣೆಗೆ ದೂರನ್ನು ಕೊಡಲಾಗಿದೆ. ಪೊಲೀಸ್ ಠಾಣೆಗೆ ದೂರು ಕೊಟ್ಟು ಕೇಸ್ ಕೂಡ ದಾಖಲು ಮಾಡಿದ್ದಾರೆ. ಕಳೆದೊಂದು ತಿಂಗಳಿಂದ ಕಸ ಎಸೆಯದೆ ಕಸದ ಗಾಡಿಗೆ ಹಾಕುವಂತೆ ಜಾಗೃತಿಯನ್ನು ಅಧಿಕಾರಿಗಳು ಮೂಡಿಸಿದ್ರು, ಈಗ ಮಾಡಬೇಡಿ ಅಂತ. ಆದ್ರೆ ಎಷ್ಟೇ ಜಾಗೃತಿ ಮೂಡಿಸಿದ್ರು ಕೂಡ ಜನ ಕೇಳಿಲ್ಲ. ಈ ಹಿನ್ನೆಲೆಯಲ್ಲಿ ಇದೀಗ ಕಟ್ಟುನಿಟ್ಟಿನ ಕ್ರಮಕ್ಕೆ ನಗರಸಭೆ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿ ಇಂಥದ್ದೊಂದು ಘಟನೆ ಕೂಡ ನಡೆದಿದೆ. ಕೇಸೇ ದಾಖಲಾಗಿದೆ ಕಸ ಸುರಿದಿದ್ದಕ್ಕೆ. ನೋಡಿ, ಕಳೆದ ಒಂದು ತಿಂಗಳಿಂದ ಈ ರೀತಿಯಾಗಿ ಅಧಿಕಾರಿಗಳು ಜಾಗೃತಿಯನ್ನು ಮೂಡಿಸಿದ್ರು. ಈ ಕಸದ ಗಾಡಿಗಳಲ್ಲಿ ಅನೌನ್ಸ್ ಮಾಡೋ ಮೂಲಕವಾಗಿ ವಿವಿಧ ರೀತಿಯಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿದರು. ನೋಡಿ, ಈ ರೀತಿಯಾಗಿ ಕಸ ಸುರಿದ್ರೆ ಎಲ್ಲೆಂದ್ರಲ್ಲಿ ದಂಡ ಹಾಕಲಾಗುತ್ತೆ, ಕಸ ತಂದು ನಿಮ್ಮನೆ ಮುಂದೆ ಹಾಕಲಾಗುತ್ತೆ. ಸೊ ಹಾಗಾಗಿ ಅರಿತುಕೊಳ್ಳಿ, ಜಾಗೃತರಾಗಿ, ಎಲ್ಲೆಂದ್ರಲ್ಲಿ ಕಸ ಎಸಿಬೇಡಿ, ಕಸದ ಗಾಡಿಗೆ ಸುರಿದಿ ಅಂತ ಕಳೆದ ಒಂದು ತಿಂಗಳ ಹಿಂದೆನೇ ಈ ರೀತಿಯಾಗಿ ಜಾಗೃತಿ ಮೂಡಿಸುವಂತ ಕೆಲಸ ಆಗಿತ್ತು ನಗರಸಭೆಯಿಂದ ಹೊಸಕೋಟೆಯಲ್ಲಿ. ಆದ್ರೆ ಅಲ್ಲೂ ಕೂಡ ಇದೇ ರೀತಿಯಾಗಿ ಕಸವನ್ನ ತಂದು ಸುರಿಯುವಂತರ ಸಂಖ್ಯೆ ಮಾತ್ರ ಕಡಿಮೆ ಆಗಿಲ್ಲ. ನಮ್ಮ ಕೆಲಸ ನಾವು ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಕಸ ತಂದು ಎಲ್ಲೆಂದರಲ್ಲಿ ಸುರಿತಾ ಇದ್ರು. ನೋಡಿ ನೋಡಿ ರೋಸಿ ಹೋದಂತಹ ಅಧಿಕಾರಿಗಳು ಕೂಡ, ನಗರಸಭೆ ಸಿಬ್ಬಂದಿಗಳು, ಅಧಿಕಾರಿಗಳು ಅಂತವರ ವಿರುದ್ಧ ಕೇಸ್ ದಾಖಲು ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾರೆ. ನೋಡಿ, ಬೈಕ್ ನಲ್ಲಿ ಬಂದಂತಹ ಯುವಕನ
ಬೈಕ್ ಅನ್ನ ಸೀಸ್ ಮಾಡಿದ್ದು ಅಂತ ನಾವು ಏನ್ ಹೇಳ್ತಾ ಇದ್ವಿ ಆ ದೃಶ್ಯ ಇದು ಚಿಕ್ಕಬಳ್ಳಾಪುರ ಕಂದಬಾರ ರಸ್ತೆಯಲ್ಲಿ ನಡೆದಂತದ್ದು. ಈತನ ನೋಡಿ ಪೌರುಷ ನೋಡಿ, ಈತನ ಆವಾಜ್ ನೋಡಿ ಯಾವ ರೀತಿಯಾಗಿ ಅಧಿಕಾರಿಗಳ ಮೇಲೆ ಹಾಕ್ತಾ ಇರೋದಂತ. ಅದೆಂಗೆ ನನ್ನ ಮುಟ್ತೀರಿ, ಅದೆಂಗೆ ನನ್ನ ಬೈಕ್ ಅನ್ನು ಸೀಸ್ ಮಾಡ್ತೀರಿ ಅಂತ, ದಂಡ ಯಾಕೆ ಕಟ್ಟಬೇಕು ನಾನು ಅಂತ ಈಗ ಅಧಿಕಾರಿಗಳ ಮುಂದೆ ಹೀಗೆ ಕೈ ತೋರಿಸಿ ತೋರಿಸಿ ಆವಾಜ್ ಹಾಕಿದಂತ ಪ್ರಸಂಗ ನಡೆದಿದೆ. ಕಾರಣ ಕಸ ಸುರಿಬೇಡಪ್ಪ, ಓಕೆ ತಂದು ಸುರಿದಿದೀಯಾ ಅದಕ್ಕೆ ದಂಡ ಕಟ್ಬೇಕು ನೀನು ಅಂತ ಕೇಳಿದ್ದಕ್ಕೆ ಯಾಕೆ ಕಟ್ಬೇಕು ಅಂತ ಪ್ರಶ್ನೆ ಅಲ್ಲ, ಅದು ವಾಗ್ವಾದ ಮಾಡಿದ್ದಾನೆ. ಜಗಳಕ್ಕೆ ಬಂದಂತ ರೀತಿಯಲ್ಲಿ ಕೈ ಎಲ್ಲ ತೋರಿಸಿ ಆವಾಜ್ ಹಾಕಿದ್ದಾನೆ ಅಧಿಕಾರಿಗಳಿಗೆ. ಹೀಗಾಗಿ ಆತನ ಬೈಕ್ ಅನ್ನ ಸೀಸ್ ಮಾಡಿದ್ದು ಚಿಕ್ಕಬಳ್ಳಾಪುರದ ಕಂದಬಾರ ರಸ್ತೆ ಪಕ್ಕದಲ್ಲಿ ಈತ ಕಸ ಸುರಿದು ತನ್ನ ಸ್ಕೂಟಿಯಲ್ಲಿ ಬಂದು ಕಸ ಸುರಿದು ಹೋಗ್ತಾ ಇದ್ದ. ಹಾಗಾಗಿ ಆತನ ಬೈಕ್ ಅನ್ನ ಸೀಸ್ ಮಾಡಲಾಯಿತು. ಏನ್ ಸೇರ್ತಿ ಬೇರೆ ಗಾಡಿ ಮುಟ್ಟೋದು, ಗಾಡಿ ಇವ್ರು ಇಚ್ಚಿನ ದುಡ್ಡು ಮೇಡಮ್. ನೀವಾಗ್ಲಿ ನಡೀರಿ, ಅದೆಲ್ಲ ಆಫೀಸ್ ಹತ್ರಕ್ಕೆ ಗಾಡಿ ಇಲ್ಲ ಬಿಡ್ರಿ. ಗಾಡಿ ಮುಟ್ಬಾರ್ದು ಮೇಡಮ್, ಗಾಡಿ ಮುಟ್ಬಾರ್ದು, ಗಾಡಿ ನಿಲ್ಸ್ರಿ ನಡಿ.